ಸರ್ ನಮಸ್ತೆ. ನಮಸ್ತೆ ಸರ್, ಈ ಮಿಷಿನ್ ಏನು ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ವಿಷಯ ತಿಳಿಸ್ಬೋದಾ? ಸರ್, ಈ ಮಿಷನು ಸೌದೆ ಹೊಡೆಯುವ ಯಂತ್ರ ನಮ್ಮ ಮಲೆನಾಡು ಭಾಗಗಳಲ್ಲಿ ಅತಿ ಮುಖ್ಯವಾಗಿ ಬೇಕಾಗುವಂಥ ಒಂದು ಮಿಷನ್ ಇದು. ಇದರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತಂದ್ರೆ, ಎಕ್ಸಾಂಪಲ್ ನೀವು ನೋಡಿರ್ಬೋದು, ಹಳೆ ವಿಡಿಯೋಗಳೆಲ್ಲ ಹಾಕಿದ್ದೀನಿ. ಆದ್ರೆ ಈ ವಿಡಿಯೋದಲ್ಲಿ ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಒಂದು 52 ಟನ್ ಕೆಪಾಸಿಟಿ ನಾವು ಇದನ್ನ ಮೇಕ್ ಮಾಡಿದೀವಿ. ಹಾಗೆ ಇದರಲ್ಲಿ ಸಿಲಿಂಡರ್ ಬಂದ್ಬಿಟ್ಟು ನಮ್ಗೆ ಇಟಚಿ ಆಪರೇಟೆಡ್ ಸಿಲಿಂಡರ್ ನಾವು ಹಾಕಿರ್ತೀವಿ. ಅಂದ್ರೆ ಹೆವಿ ಬೂಮ್ ಇರುತ್ತೆ. ಸಾಫ್ಟ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ 140 ಡಯ ಅಂತ ಹೇಳ್ತೀವಿ. ಆ ಇದರಲ್ಲಿ ಮಾಡಿದೀವಿ. ಹಾಗೆ ಪ್ಲೇಟ್ ಬಿಡ್ತು ಬಂದ್ಬಿಟ್ಟು ಇದರಲ್ಲಿ 3 ಅಡಿ ಪೀಸ್, ಅಂದ್ರೆ ಲೆಂತ್ ಏನ್ ಬರುತ್ತೆ ನಿಮ್ಗೆ ಅದು 3 ಅಡಿ ಇರುವಂತ ಒಂದು ಮರ ಅದ್ರ ಒಳಗೆ ಕೂರುತ್ತೆ. ಹಾಗೆ ರೌಂಡ್ ಲೆಗ್ ಬಂದ್ಬಿಟ್ರೆ, ಎಕ್ಸಾಂಪಲ್ ನಿಮ್ಗೆ ನಾವು ಅಳತೆ ಹೇಳಿದ್ರೆ ಗೊತ್ತಾಗಲ್ಲ. ಈಗ ಟ್ರ್ಯಾಕ್ಟರ್ ಒಂದು ಫ್ರಂಟ್ ಟೈರ್ ಇರುತ್ತೆ, ನಿಮ್ಗೆ ಒಂದು ಅಂದಾಜ್ ಇರುತ್ತಲ್ವಾ, ಆ ಫ್ರಂಟ್ ಟೈರ್ ಏನಿರುತ್ತೆ ಟೈರ್ ರೌಂಡ್ ಲೆಗ್ ಅಂದ್ರೆ 2.25 ಅಡಿ ರೌಂಡ್ ಲೆಗ್ ಬರ್ಬೋದು ಮೋಸ್ಟ್ಲಿ ಅದು. ಅಷ್ಟು ರೌಂಡ್ ಲೆಗ್ ಇಂದ ಮರ ಹಾಗೆ 3 ಅಡಿ ಇರುವಂತ ಬಿಡ್ತು ಅದ್ರೊಳಗೆ ಕೂರತ್ತೆ ನಿಮ್ಗೆ. ಮಿಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದ್ಸಲ ಕೆಲಸ ಬ್ರದರ್ ನಿಮ್ಗೆ ತೋರ್ಸ್ಬೇಕಂತಂದ್ರೆ, ಇದರಲ್ಲಿ ಇದು ನಮ್ಗೆ ಮಾಮೂಲಿ ಆಪರೇಟೆಡ್ ಆಗಿರುತ್ತೆ. ಇದರಲ್ಲಿ ನಾವು ಈ ಆಪರೇಟರ್ ಇಂಜಿನ್ ಸ್ಟಾರ್ಟ್ ಆದ ನಂತರದಲ್ಲಿ ಈ ಆಪರೇಟೆಡ್ ನಮ್ಗೆ ವರ್ಕ್ ಆದ್ರೆ, ಈ ಬೂಮ್ ಏನಿರುತ್ತೆ ಇದು ಇಲ್ಲಿ ನಾವು ಮರ ಇಟ್ರೆ ಈ ಪೀಸ್ ನಮ್ಗೆ ಮುಂದೆ ಬರುತ್ತೆ. ಅಂದ್ರೆ ಈ ಪೀಸ್ ಇಂದ ಕಟ್ ಆಗುತ್ತೆ ಅಂತ ಇಲ್ಲಿ ಬರುತ್ತೆ. ನಿಮ್ಗೆ ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಅದನ್ನ ವಿಡಿಯೋ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮರ ಪೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಮತ್ತೆ ಹಾಕಿರುವಂತ ಪೈಪ್ ಗಳು ಅಷ್ಟೇನೆ ಎಲ್ಲ ಕ್ವಾಲಿಟಿ ಪೈಪ್ ಹಾಕಿರ್ತೀವಿ. ಯಾಕಂದ್ರೆ 1 ಇಯರ್ ಇದಕ್ಕೆ ಸರ್ವಿಸ್ ಇರುತ್ತೆ. ಹಾಗೇನೆ ಇಂಜಿನ್ ವಾರಂಟಿನೂ ನಮ್ಗೆ 1 ಇಯರ್ ಇರುತ್ತೆ ಇದರಲ್ಲಿ. ಮತ್ತೆ ಏನಿದ್ರು ಸರ್ವಿಸ್ ಏನಿದೆ ಅದನ್ನ ನಮ್ದೇ ಸರ್ವಿಸ್ ಆಗಿರುತ್ತೆ. ಈಗ ನಮ್ಮ ಇಂಡಸ್ಟ್ರಿಯಿಂದನೇ ನಾವು ಅದನ್ನ ಸರ್ವಿಸ್ ನಿಮ್ಗೆ ಕೊಡ್ತೀವಿ. ಈಗ ಇಂಜಿನ್ ಬಗ್ಗೆ ನಾನು ಒಂದು ಪ್ರಶ್ನೆ ಕೇಳ್ಬೋದಾ? ಹೇಳಿ. ಇಂಜಿನ್ ಅಲ್ಲಿ ಮಿನಿಮಮ್ ಎಷ್ಟು ಲೀಟರ್ ಡೀಸೆಲ್ ಹಾಕಿ ನಾವು ಎಷ್ಟು ಗಂಟೆವರೆಗೂ ನಾವು ಆ ಇಂಜಿನ್ ಕೆಲಸ ಮಾಡ್ಬೋದು? ಇದು ನಾವು ಹಾಕಿರುವಂತ ಒಂದು ಇಂಜಿನ್ ಇದು 10 HP ಇಂಜಿನ್ ಆಗಿರುತ್ತೆ ಇದರಲ್ಲಿ. ಹಾಗಾಗಿ ಇದು 1 ಗಂಟೆಗೆ 1 ಲೀಟರ್ ಡೀಸೆಲ್ ನಮ್ಗೆ ಕಂಪಲ್ಸರಿ ತಗೊಳ್ತಿದ್ದು. ಅದೇ ನಾವು ಇದರಲ್ಲಿ ಸ್ವಲ್ಪ HP ಕಮ್ಮಿ ಹಾಕಿದ್ರೆ ಒಂದು 700 ml ಇಂದ 800 ml ಡೀಸೆಲ್ ತಗೊಳ್ತಿದ್ರಲ್ಲಿ. ಹಾಗೆ. ಬಟ್ ನಮ್ಗೆ ಇನ್ನೊಂದು ಏನಂದ್ರೆ, ಈ ಇಂಜಿನ್ ಅಪ್ಪಿತಪ್ಪಿ ಅಂದ್ರು ಸ್ವಲ್ಪ ಡೀಸೆಲ್ ಕೈ ಕೊಟ್ಟಾಗ ಏನಾದ್ರು ತೊಂದರೆ ಆದಾಗ ಆಗ ಆಟೋಮೆಟಿಕ್ ಆಗಿ ಇದು ಏನಾದ್ರು ಮಿಷಿನ್ ಕೈ ಕೊಡಲ್ಲ? ಇಲ್ಲ, ಆ ತರ ಏನು ಸಮಸ್ಯೆಗಳು ಬರಲ್ಲ. ಇಂಜಿನ್ ಡೀಸೆಲ್ ಖಾಲಿ ಆಯ್ತಂದ್ರೆ ಇಂಜಿನ್ ಆಫ್ ಆಗುತ್ತೆ. ಅಲ್ಲಿ ಏರ್ ಬೋರ್ಡ್ 2 ಇರುತ್ತೆ. ಅದು ಮಾಮೂಲಿ ಇರುವಂತ ಸಣ್ಣ ಪುಟ್ಟ ಮೆಕ್ಯಾನಿಕಲ್ ಗಳು ಯಾಕೆ ನಮ್ಮ ಅಕ್ಕಪಕ್ಕ ಇರ್ತಾರೆ, ಆ ಮೆಕ್ಯಾನಿಕಲ್ ಗಳಿಗೆ ಅದು ಗೊತ್ತಿರುತ್ತೆ ಯಾವ ರೀತಿ ಅದನ್ನ ಏರ್ ತೆಗಿಬೇಕಂತ ಹೇಳ್ಬಿಟ್ಟು. ಮತ್ತೆ ನಾವ್ ಏನ್ ಮಾಡ್ತೀವಿ, ಕಸ್ಟಮರ್ ಹೋಗ್ಬೇಕಾದ್ರೆ ಇದ್ರದ್ದು ಏನು ಒಂದು ಮ್ಯಾನ್ಯುವಲ್ ಇದೆ ಅದನ್ನ ನಾವು ಪೂರಾ ಅವ್ರಿಗೆ ತಿಳಿಸಿರ್ತೀವಿ. ಈ ತರ ಇದೆ ಅಂತ ಹೇಳ್ಬಿಟ್ಟು. ಏನ್ ಅವರಿಗೆ ಒಂದು ಗೈಡ್ ಬೇಕು, ಟೋಟಲಿ ಎಲ್ಲಾ ಒಂದು ಗೈಡ್ ಅವ್ರಿಗೆ ಮಾಡ್ಬಿಟ್ಟು ನಾವು ಇದನ್ನ ಮಿಷನ್ ನಾವು ಡೆಲಿವರಿ ಕೊಡ್ತೀವಿ ಅವರಿಗೆ. ಸರ್, ಇನ್ನೊಂದು ಪ್ರಶ್ನೆ, ಈ ಆಯಿಲ್ ಟ್ಯಾಂಕ್ ಇದೆಯಲ್ಲ, ಈ ಆಯಿಲ್ ಟ್ಯಾಂಕ್ ಎಷ್ಟು ಕೆಲಸ ಮಾಡ್ಬೋದು? ಎಷ್ಟಿರಲ್ಲ ಆಯಿಲ್ ಇಳಿಸಬಹುದು? ಇದರಲ್ಲಿ ಆಯಿಲ್ ಬಂದ್ಬಿಟ್ಟು ನಮ್ಗೆ 200 ಲೀಟರ್ ಕೆಪಾಸಿಟಿ ನಾವು ಆಯಿಲ್ ಟ್ಯಾಂಕ್ ಇದನ್ನ ಮೇಕ್ ಮಾಡಿರ್ತೀವಿ. ಯಾಕಂತಂದ್ರೆ ನಮ್ಗೆ ಆಯಿಲ್ ಹೀಟ್ ಆಗಬಾರ್ದು. ಹೀಟ್ ಆದ್ರೆ ಸೀಲ್ ಕಂಪ್ಲೇಂಟ್ ಬರುತ್ತೆ. ಇಲ್ಲ ಅಂತಂದ್ರೆ ಸಸ್ಪೆನ್ಷನ್ ನಾವು ಏನಂತೀವಿ ಸಿಲಿಂಡರ್ ಜಾಕ್ ಅಂತೀವಲ್ಲ, ಅದ್ರ ಒಳಗಡೆ ಓರಿಂಗ್ ಗಳೆಲ್ಲ ಕಂಪ್ಲೇಂಟ್ ಬರುತ್ತೆ. ಆ ಉದ್ದೇಶಕ್ಕೆ ನಾವು ಆಯಿಲ್ ಕೆಪಾಸಿಟಿ ಜಾಸ್ತಿ ಮಾಡಿರ್ತೀವಿ. ಇದನ್ನ ನಾವು ಆಯಿಲ್ ಚೇಂಜ್ ಮಾಡ್ಕೊಳ್ತೀವಿ ಅನ್ನೋ ಅವಶ್ಯಕತೆಗಳೇನಿಲ್ಲ. ನಿಮ್ಗೆ 400-500 ಗಂಟೆ ಹೊಡೆದ್ಮೇಲೆ ಸ್ವಲ್ಪ ಆಯಿಲ್ ಡ್ರೈ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್, ಈ ಒಂದು 10 ಲೀಟರ್ ಆಯಿಲ್ ಹಾಕಿದ್ರೆ ಆಯ್ತಷ್ಟೇ. ಯಾವ ಕಾರಣಕ್ಕೂ ಆಯಿಲ್ಗೆ ನೀರ್ ಮಿಕ್ಸ್ ಆಗಬಾರ್ದು. ನೀರ್ ಮಿಕ್ಸ್ ಆದ್ರೆ ಆಯಿಲ್ ವೇಸ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ನಿಮ್ಗೆ 700ರಿಂದ 1000 ಗಂಟೆ ಹೊಡೆಯಿರಿ ಆಯಿಲ್ ಕಂಪ್ಲೇಂಟ್ ಏನೋ ಬರಲ್ಲ. ಸರ್, ಈಗ ನಾನು ನಿಮ್ಗೆ ಈ ತರ ಒಂದು ಮಿಷಿನ್ ಬೇಕು ನನಗೆ ಅಂದ್ರೆ, ಅಥವಾ ಏನಾದ್ರು ಈ ತರ ವೆಲ್ಡಿಂಗ್ ಕೆಲಸ ಮಾಡ್ಬೇಕು ಅಂದ್ರೆ ನಾನು ನಿಮ್ಗೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡೋದು, ಹೇಗೆ? ಸರ್, ಇದರಲ್ಲಿ ನೇಮ್ ಬೋರ್ಡ್ ಹಾಕಿದ್ವಿ ನಾವು ಆಲ್ರೆಡಿ. ತ್ರಿಶೂಲ್ ಇಂಜಿನಿಯರಿಂಗ್ ಫ್ಯಾಬ್ರಿಕೇಟೆಡ್ ವರ್ಕ್ ಅಂತ ಹಾಕಿದ್ವಿ. ಬಂಡಿಗಡಿ ಕೊಪ್ಪ ಅಂತ ಹೇಳ್ಬಿಟ್ಟು ನಮ್ದು ಅಡ್ರೆಸ್ ಇದು. ಇದ್ರಲ್ಲಿ ಒಂದು 2 ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿದೆ. ಹಾಗೆ ಕೆಳಗಡೆ ನಾವು ನಂಬರ್ ಮೆನ್ಷನ್ ಮಾಡಿರ್ತೀವಿ ನಿಮ್ಗೆ ಎಲ್ಲಾ ಇಂಜಿನ್